ಮೈಸೂರು ಚಾಮರಾಜನಗರದಲ್ಲಿ ಪಕ್ಷ ಸಂಘಟಿಸಲು ಕೇಸರಿ ರಣತಂತ್ರವನ್ನು ರೂಪಿಸ್ತಾ ಇರುವಂಥದ್ದು. ಮೈಸೂರು ನಗರ ಜಿಲ್ಲೆ ಚಾಮರಾಜನಗರ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಕಸರತ್ತು ನಡೀತಾ ಇದೆ. ಯಾರಿಗೆ ಅವಕಾಶ ನೀಡಬಹುದು? ಹೆಚ್ಚಿನ ಮಾಹಿತಿನಿದೆ. ಹೌದು ಅಂಕಿತ, ಭಾಳ ಪ್ರಮುಖವಾಗಿ ಈಗಾಗಲೇ ಮೈಸೂರು ಜಿಲ್ಲೆ ಹಾಗೂ ಇತರ ಜಿಲ್ಲೆಗಳ ಅಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದಿರತಕ್ಕಂಥದ್ದು. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಹೀಗಾಗಿ ಏನು ರಾಜ್ಯಾಧ್ಯಕ್ಷರು ಹಾಗೂ ಬಿಜೆಪಿಯ ರಾಜ್ಯ ಕೋರ್ ಕಮಿಟಿ ಅಂಗಳದಲ್ಲಿ ಇವೆಲ್ಲರ ಪ್ರಕ್ರಿಯೆ ಕೂಡ ನಡೀತಾ ಇರತಕ್ಕಂಥದ್ದು. ಇಂದು ಅಥವಾ ನಾಳೆ ಪ್ರಕಟವಾಗುವಂತಹ ಸಾಧ್ಯತೆಗಳಿದೆ. ಆದರೆ ಭಾಳ ಪ್ರಮುಖವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ತನ್ನ ಬಿಜೆಪಿಯ ಸಂಸದರಿರ್ತಕ್ಕಂಥದ್ದು. ಹೀಗಾಗಿ ಮುಂದಿನ ಚುನಾವಣೆಯಲ್ಲೂ ಕೂಡ ಇವೆರಡು ಸ್ಥಾನಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಆದರೆ ನಿರೀಕ್ಷೆಯಂತೆ ಕಳೆದ ಬಾರಿಯ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಏನು ನಿರೀಕ್ಷೆಯಂತೆ ಯಾವುದೇ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಬರಲಿಲ್ಲ. ಹೀಗಾಗಿ ಸಾಕಷ್ಟು ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿತ್ತು ಹಾಗೂ ಶೂನ್ಯ ಸಂಪಾದನೆ ಮಾಡಿರುವಂತಹ ನಿದರ್ಶನಗಳು ಕೂಡ ಇದೆ. ಹಾಗೂ ಹೀಗಾಗಿ ಈ ನಿಟ್ಟಿನಲ್ಲಿ ಏನು ಪಕ್ಷವನ್ನು ಸಂಘಟಿಸಬೇಕು ಅಥವಾ ಆ ಸಂದರ್ಭದಲ್ಲಿ ಆಗಿರುವಂತಹ ಆಂತರಿಕವಾದಂತಹ ಬಿಜೆಪಿಯ ಬೇಗುದಿಗಳೇನಿತ್ತು ಅವೆಲ್ಲವನ್ನು ಸರಿಸಮಾನವಾಗಿ ತೂಗಿಸ್ಕೊಂಡು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಯಬೇರಿಯನ್ನು ಬಾರಿಸಬೇಕು ಅಂತಕ್ಕಂಥದ್ದು ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷರ ತಂತ್ರಗಾರಿಕೆ ಆಗಿದೆ. ಹೀಗಾಗಿ ಕ್ಯಾಸ್ಟ್ ಕಾಂಬಿನೇಷನ್ನಲ್ಲಿ ಈ ಒಂದು ತಂತ್ರಗಾರಿಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಪರಿಶಿಷ್ಟ ಪಂಗಡ ಹಾಗೂ ಲಿಂಗಾಯತ ಹಾಗೂ ಒಕ್ಕಲಿಗರ ಕಾಂಬಿನೇಷನಲ್ಲಿ ಈ ಮೂರು ಏನು ಸ್ಥಾನಗಳಿದೆ, ಮೈಸೂರು ನಗರ, ಮೈಸೂರು ಜಿಲ್ಲೆ ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಸ್ಥಾನ ಏನಿದೆ, ಈ ಒಂದು ಮೂರು ಸ್ಥಾನಗಳಿಗೂ ಕೂಡ ಈ ರೀತಿಯಾದಂಥ ಕಾಂಬಿನೇಷನನ್ನು ಮಾಡಬೇಕು ಅನ್ನುವಂತಹ ಕ್ಯಾಸ್ಟ್ ಕಾಂಬಿನೇಷನ್ ಥಿಯರಿಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಭಾಳ ಪ್ರಮುಖವಾಗಿ ಮೈಸೂರು ಏನಾದ್ರು ಒಕ್ಕಲಿಗ ಸಮುದಾಯಕ್ಕೆ ನೀಡಿದರೆ ಏನು ಬಹುತೇಕ ಮಾಜಿ ಶಾಸಕ ನಾಗೇಂದ್ರ ಅವರಿಗೆ ಖಚಿತವಾಗ್ತದೆ. ಯಾಕಂದರೆ ಈಗಾಗಲೇ ಏನು ಸಂಘಟನಾತ್ಮಕದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಅಲ್ಪಮತಗಳ ಹಿನ್ನೆಲೆಯಿಂದ ಸೋಲನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪಕ್ಷದಲ್ಲಿ ತಮ್ಮದೇ ಆದಂತಹ ಸೇವೆ ಇರ್ತಕ್ಕಂಥದ್ದು. ಹೀಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಮೈಸೂರು ನಗರಾಧ್ಯಕ್ಷ ಕೊಟ್ಟರೆ ಮುಂದಿನ ಲೋಕಸಭೆ ಹಾಗೂ ಮೈಸೂರು ಮಹಾನಗರ ಪಾಲಿಕೆಯ ಚುನಾವಣೆಗಳಿದೆ, ಇದಕ್ಕೆ ಪೂರಕವಾದಂಥ ಆಗುತ್ತೆ ಅನ್ನುವಂಥದ್ದು ಕೂಡ ಏನು ಬಿ ಜೆ ಪಿ ನಾಯಕರ ಅಭಿಪ್ರಾಯ ಆಗಿದೆ. ಅಥವಾ ಮೈಸೂರು ಜಿಲ್ಲೆಗೆ ಒಕ್ಕಲಿಗ ಸಮುದಾಯಕ್ಕೆ ಅವಕಾಶ ಮಾಡಿಕೊಟ್ರೆ ಇಲ್ಲಿ ಹಿಂದುಳಿದ ಸಮುದಾಯ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರ ಸಮುದಾಯಗಳಿಗೆ ಅವಕಾಶ ಕೊಡುವಂತಹ ಎಲ್ಲ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗೂ ಮೈಸೂರು ಗ್ರಾಮಾಂತರದಲ್ಲಿ ಇವಾಗ ಲಿಂಗಾಯತ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಸಾಕಷ್ಟು ರೀತಿಯಾದಂತಹ ಒತ್ತಡ ಆಗಿದೆ. ಕಳೆದ ಬಾರಿ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದರು, ಮಹಿಳೆಗೆ ಅವಕಾಶವನ್ನು ನೀಡಿದರು. ಆದರೆ ಈ ಬಾರಿಯೂ ಕೂಡ ಲಿಂಗಾಯತ ಸಮುದಾಯಕ್ಕೆ ನೀಡಿದರೆ ಏನು ವರ್ಣಾ ಕ್ಷೇತ್ರ ಇರ್ಬೋದು, ನಂಜನಗೂಡು, ಇತರ ಕ್ಷೇತ್ರಗಳಲ್ಲೂ ಕೂಡ ಸಮುದಾಯದ ಮತಗಳನ್ನ ಕ್ರೋಢೀಕರಣ ಮಾಡೋ ನಿಟ್ಟಿನಲ್ಲಿ ಮುಂದಾಗ್ಬೋದು ಅಂತಕ್ಕಂಥದ್ದು ಕೂಡ ಇವರ ಅಥವಾ ಏನು ಒಂದು ರೀತಿಯಾದಂತಹ ಸ್ಟ್ರಾಟಜಿ ಆಗಿದೆ. ಹಾಗೂ ಚಾಮರಾಜನಗರದಲ್ಲಿ ಅಥವಾ ಮೈಸೂರು ಗ್ರಾಮಾಂತರದಲ್ಲಿ ಏನು ಇತರ ಸಮುದಾಯಕ್ಕೆ ಕೊಡೋದಾದರೆ ಪರಿಶಿಷ್ಟ ಪಂಗಡ ಏನು ST ಸಮುದಾಯಕ್ಕೆ ಅವಕಾಶವನ್ನು ಕೊಟ್ಟರೆ ಮೈಸೂರು ಲೋಕಸಭಾ ಕ್ಷೇತ್ರ ಹಾಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸಂಘಟನೆ ಮಾಡುವಂತಹ ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ಇದೆ. ಅಥವಾ ಏನು ಚಾಮರಾಜನಗರ ಜಿಲ್ಲೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಏನಾದ್ರು ಅವಕಾಶ ಕೊಟ್ಟರೆ ಮಾಜಿ ಶಾಸಕ ನಿರಂಜನ್ ಅವ್ರಿಗೆ ಏನು ಅವಕಾಶವನ್ನು ಮಾಡಬೇಕು. ಅಥವಾ ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟರೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂತ ರಾಮಚಂದ್ರಗೆ ಅವಕಾಶ ಆಗಬೇಕು. ಹೀಗೆ ಸಾಕಷ್ಟು ಥಿಯರಿಗಳು ಕೂಡ ಏನು ಭಾರತೀಯ ಜನತಾ ಪಾರ್ಟಿಯ ಒಂದು ಕಚೇರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದರೆ ಯಾವ ನಿರ್ಧಾರವನ್ನು ಪಕ್ಷದ ಮುಖಂಡರು ತೆಗೆದುಕೊಳ್ತಾರೆ ಅಂತಲೇ ತೀವ್ರ ಕುತೂಹಲ ಆಗಿದೆ. ಹಾಗೂ ಮೈಸೂರು ನಗರದ ವಿಚಾರದಲ್ಲಿ ನೋಡೋದಾದರೆ ಈಗಿರುವಂತಹ ಕಮಿಟಿಗಳನ್ನೇ ಮುಂದುವರಿಸಬೇಕು ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಮಟ್ಟದವಾಗಿ ಚರ್ಚೆ ಆಗಿದೆ. ಆದರೆ ಈ ಚರ್ಚೆ ಅಥವಾ ಏನು ಈಗಿರುವಂತಹ ಕಮಿಟಿಗಳನ್ನೇ ಮುಂದುವರಿಸೋದು ಕೂಡ ಮುಂದಿನ ದಿನಗಳಲ್ಲಿ ಇತರ ಕ್ಷೇತ್ರಗಳು ಕೂಡ ಇತರ ಜಿಲ್ಲೆಗಳಲ್ಲಿ ಕೂಡ ಪರಿಣಾಮ ಬೀಳ್ತದೆ. ಅದು ಇನ್ನಷ್ಟು BJPಯ ಪಕ್ಷದ ಆಂತರಿಕ ಬೇಗುದಿಗೆ ಉಂಟಾಗುತ್ತೆ ಎನ್ನುವಂತಹ ಕಾರಣದಿಂದ ಈ ಒಂದು ವಿಚಾರವನ್ನು ದೂರವಿಟ್ಟಿರ್ತಕ್ಕಂಥದ್ದು. ಹಾಗೆ ಹೊಸ ಅಧ್ಯಕ್ಷರ ನೇಮಕ ಇನ್ನೇನು ಕೆಲವೇ ದಿನಗಳಲ್ಲಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಮಾಹಿತಿ ಇದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ವಿ ಮೋತೂರ್ ತಮ್ಮೆಲ್ಲ ಮಾಹಿತಿಗಾಗಿ.